1.4 ಕಿಲೋಮೀಟರ್ ಇದೆ ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ನೋಡೋದಕ್ಕೆ. ಸುತ್ತ ಕಾಡಿದೆ. ಕಾಡು ಅಂತ ಅನ್ನೋಕ್ಕಾಗಲ್ಲ, ಯಾಕೆಂದರೆ ಜಸ್ಟ್ ತೋಟ ಅಂತಾರೆ. ಕಾಡೇ ಇದು, ತೋಟ ಅಲ್ಲ. ಇದು ಅವಾಗಲೇ ಕಾಡು ಅಂದರೆ ಅವನು ಇಲ್ಲ ಇದು ತೋಟ ಅಂತ ಹೇಳ್ದು. ಅದು ಚಿಕ್ಕಮಗಳೂರು, ಇದು ಆಗುಂಬೆ. ಸೊ ಇದು ಕಾಡಂತೆ. ನೋಡುವ, ಗೊತ್ತಿಲ್ಲ ಇದು ಬೋರ್ಡಲ್ಲಿ ಕರ್ನಾಟಕ ಸರ್ಕಾರ ಅಂತ. ಕರ್ನಾಟಕ ಸರ್ಕಾರ ಬೋರ್ಡ್ ಇದೆ, ಅದು ಪೂರ್ತಿ ಓದಕ್ಕಾಗಲಿಲ್ಲ. ಏನಿವೆ ನೋಡುವ. ಮುಂದೆ ತುಂಬ ಕಾರ್ಗಳು ಓಡಾಡ್ತವೆ. ಸನ್ಸೆಟ್ ವ್ಯೂ ಪಾಯಿಂಟ್ ಟೂರಿಸ್ಟ್ ಜಾಗ ಇರೋದ್ರಿಂದ ಸ್ವಲ್ಪ ಕಾರ್ಗಳ ಸಂಖ್ಯೆ ಜಾಸ್ತಿ ಉಂಟು ವಿಡಿಯೋದಲ್ಲಿ. ಬಟ್ ರೋಡ್ ಮಾತ್ರ ಸೂಪರ್ ಆಗಿದೆ. ಹಳ್ಳ ಉಂಟು ಅಂತ ಬೋರ್ಡ್ ಬೇರೆ ಹಾಕಿದ್ರು. ನೋಡಿ ಕರ್ನಾಟಕ ಸರ್ಕಾರ ಬೋರ್ಡ್. ಅರಣ್ಯ ಉತ್ಪನ್ನಗಳ ತನಿಖಾ ಠಾಣೆ ಆಗುಂಬೆ, ಅರಣ್ಯ ಉತ್ಪನ್ನಗಳ ತನಿಖಾ ಠಾಣೆ ಆಗುಂಬೆ ಅಂತ ಒಂದು ಬೋರ್ಡ್ ಇತ್ತು. ಅರಣ್ಯ ಅಂದ್ರೇನು? ಕಾಡು. ಮತ್ತೆ ಸೊ ಇಲ್ಲೆಲ್ಲ ಸ್ವಲ್ಪ ಜನ ಆಗಿಲ್ಲಿ ಕಾರ್ಗಳು ತುಂಬ ನಿಂತಿವೆ. 260 ಮೀಟರ್ಸ್ ಅಂತ ತೋರಿಸ್ತಾ ಇದೆ. ವೈಲ್ಡ್ ಲೈಫ್ ಸೆಂಚುರಿ ಇದು. ವೈಲ್ಡ್ ಲೈಫ್ ಸೆಂಚುರಿಗೆ ಇವತ್ತು ಬೇಡ, ಹೋಗುವ ಈಗ ಸದ್ಯಕ್ಕೆ ಸನ್ಸೆಟ್ ವ್ಯೂ ಪಾಯಿಂಟ್. In 200 meters, you will arrive at your destination. ಗೂಗಲ್ ಮ್ಯಾಪ್ಸ್ ಈಗ ತಾನೇ ಹೇಳಿದ್ದು 200 ಮೀಟರ್ಸಲ್ಲಿ ನಮ್ಮ ಲೊಕೇಶನ್ ತಲುಪ್ತೀವಿ ಅಂತ. ಇದು ತುಂಬ ಚೆನ್ನಾಗಿದೆ, ರೋಡ್ ಸಣ್ಣದಾಗಿದೆ. ಇದೆಲ್ಲಪ್ಪ ವ್ಯೂ ಪಾಯಿಂಟ್ ಈಗ ಸನ್ಸೆಟ್ ವ್ಯೂ ಪಾಯಿಂಟ್. ಇಲ್ಲಿ ಇಲ್ಲಕ್ಕೆ ಬಿಡ್ತಾ ಇಲ್ಲ ಬೇಬಿ, ಪೊಲೀಸ್ ಓಡಿಸ್ತವ್ರೆ. ವ್ಯೂ ಪಾಯಿಂಟ್ ಎಲ್ಲಿ ತಿರುವು ಬಿಡ್ತಾ ಇಲ್ಲ. ಇಟ್ ಈಸ್ ನಾಟ್ ಗುಡ್. We came to see the sunset. We are about to see the sunset and they are not letting us to see the sunset. It is not fair. Are we gonna miss the sunset? Are we gonna miss the sunset? ಹೋಗ್ತಾ ರೋಡಲ್ಲಿ ನೋಡ್ಕೊಂಡು ಹೋಗೋಣ ಅಂತೀಯ? ಮ್ಯಾಪ್ ಹಾಕು ಬೇಬಿ. ಇಲ್ಲೊಂದ್ ಕಡೆ ನಿಂತ್ಕೊಂಡು ಇಲ್ಲಿ ನಿಲ್ಲಕ್ಕಾಗಲ್ಲಪ್ಪ, ಚಿಕ್ಕ ರೋಡು. ನೋಡಲ್ಲಿ ಪಕ್ಕದಲ್ಲಿ ಬಚ್ಚಲು ಬೇರೆ ಐತೆ, ಹೆಂಗ್ ನಿಲ್ಲಕ್ಕಾಗುತ್ತೆ? ಒಂದ್ ಕಾರ್ ನಿಲ್ಸ್ಬಿಟ್ರೆ ಇನ್ನು ಮಿಕ್ಕಿದ ಯಾವ್ದು ಕಾರ್ ಓಡಾಡಕ್ಕಾಗಲ್ಲ.